ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೌ ಧನರೀಶೂನಪಿ ಧಾರಯಂತಿಂ ತಾಮ್ರಕ್ಷಣಾಮರಣಮಾನ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖಿಂ ತ್ರಿಪುರಾಂ ನಮಾಮಿ. ಕಿರೀಟಂ ವೈರಿಂಚಂ ಪರಿಹರಪುರಃ ಖೈಟಬಬಿದಃ ಕಠೋರೆ ಕೋಠಿರೆ ಸ್ಖಲಿಸಿಜಹಿ ಜಂಭಾರಿಮುಕುಟಂ ಪ್ರಣಮ್ರಷ್ಟೇ ತೇಷು ಪ್ರಸವಮುಪಯಾತಶ್ಚ ಭವನಂ ಭವಶ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ ವಿಜಯತೆ ವಿಜಯತೆ ವಿಜಯತೆ. ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತುಲಾರಾಶಿಯ ಬಂಧುಗಳಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ತಿಳಿಸ್ತಾ, ನಿಮ್ಮ ರಾಶಿಯಲ್ಲೇ ರಾಶಿ ಅಧಿಪತಿಯಾದಂಥ ಶುಕ್ರನಿದ್ದು ಧನ ಸಂಪಾದನೆ, ಆರೋಗ್ಯ ಹಾಗೂ ಸೌಖ್ಯ ಸಂತೋಷಗಳು ಇರುತ್ತವೆ. 12ನೇ ಸ್ಥಾನದಲ್ಲಿರುವಂಥ ರವಿ, ಬುಧ, ಕೇತುಗ್ರಹಗಳಿಂದ ವೃಥಾ ಸಂಚಾರ ಹಾಗೂ ಖರ್ಚುಗಳು ಇರುತ್ತವೆ. ದಿನಾಂಕ 10ರಂದು ಬುಧಗ್ರಹ ಹಾಗೂ 17ರಂದು ರವಿಗ್ರಹಗಳು ನಿಮ್ಮ ರಾಶಿಗೆ ಬರುವುದರಿಂದ ನಿಮ್ಮ ಎಲ್ಲ ಸರ್ಕಾರಿ ಕಾರ್ಯಗಳು, ಅವುಗಳಲ್ಲಿ ಉದ್ಯೋಗ ಜಯ ಆಗುತ್ತದೆ ಮತ್ತು ಸಾಕಷ್ಟು ಧನಲಾಭಗಳು ಇರುತ್ತವೆ. ದಿನಾಂಕ 12ರಂದು ಶುಕ್ರಗ್ರಹ 2ನೇ ಧನಸ್ಥಾನವಾದಂಥ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುವುದರಿಂದಲೂ ಕೂಡ ನಿಮಗೆ ಸಾಕಷ್ಟು ಧನಲಾಭ ಆಗುತ್ತದೆ. ಬರಬೇಕಾದಂಥ ಬಾಕಿ ಹಣಗಳು ಕೂಡ ಬರುತ್ತವೆ. 5ರಲ್ಲಿ ಶನಿಗ್ರಹ ಇರುವುದರಿಂದ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ಪ್ರಗತಿ ಇರುತ್ತದೆ. 6ರಲ್ಲಿರುವ ರಾಹುವಿನಿಂದ ನಿಮಗೆ ವಿಶೇಷ ಧನಲಾಭ ಇರುತ್ತದೆ. 8ರಲ್ಲಿರುವ ಗುರು ಮಧ್ಯಮ ಫಲದಾಯಕರಾಗಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಾಗೂ ದತ್ತಾತ್ರೇಯ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಿಮಗೆ ಕೈಲಾದಷ್ಟು ಕಡಲೆಕಾಳು ಹಾಗೂ ದಕ್ಷಿಣವನ್ನು ದಾನ ಕೊಟ್ಟು ಬರಬೇಕು. ಇದರಿಂದ ಶುಭ ಫಲಗಳು ಕಂಡುಬರುತ್ತವೆ. 9ರ ಭಾಗ್ಯಸ್ಥಾನದಲ್ಲಿರುವಂಥ ಮಂಗಳನಿಂದ ನಿಮಗೆ ವಿಶೇಷ ಲಾಭಗಳಿವೆ ಮತ್ತು ನಿಮ್ಮ ಅದೃಷ್ಟದ ಹರಳು ವಜ್ರ ಇದ್ದು ಬೇರೆ ಯಾವುದೇ ಹರಳು ಧರಿಸಬಾರದು. ದಿನಾಂಕ 4, 5, 6, 9, 10, 11, 16ರಿಂದ 19, 22ರಿಂದ 23, 26, 27, 28 ಹಾಗೂ 31ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.